ಬೆಂಗಳೂರಿನ ಉತ್ತರ ವಲಯದಲ್ಲಿ ಬಿಪಿಎಲ್ ಕಾರ್ಡ್ಗೆ ಕ್ಯೂ. ಕಳೆದ 3 ತಿಂಗಳಿನಿಂದ ರೇಷನ್ ಸಿಗ್ತಾ ಇಲ್ಲ ಅಂಥೇಳಿ ವೃದ್ಧೆ ಕಣ್ಣೀರು. ಬೆಂಗಳೂರು ಉತ್ತರ ವಲಯದ ತಹಶೀಲ್ದಾರ್ ಕಚೇರಿಯ ಬಳಿ ಕ್ಯೂ ನಿಂತಿದ್ದಾರೆ. ಕಾರ್ಡನ್ನು ರದ್ದು ಮಾಡಿದ್ದಾರೆ ಅಂಥೇಳಿ ವೃದ್ಧೆ ನಾಗಮ್ಮ ಕಣ್ಣೀರಿಟ್ಟಿರುವಂಥದ್ದು. ಹಳ್ಳಿಯಿಂದ ಬಂದಿರೋದು. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಹೋಗಿ ರೇಷನ್ ನಿಂತ್ಕೊಂಡೆ. ನಾನು ಏನು ಮಾಡಿದೆ, ರೇಷನ್ ಕಾರ್ಡ್ ಕೊಟ್ಟೆ. ಅಯ್ಯಪ್ಪ ರೇಷನ್ ಕಾರ್ಡ್ ಎತ್ತು ಬಿಸಾಕ್ಬಿಟ್ಟ. ಯಾಕೆ ಸರ್ ಎತ್ತು ಬಿಸಾಕ್ತೀರಾ, ಏನಾಗಿದೆ ಪ್ರಾಬ್ಲಮ್, ನಾವು ಹೆಡ್ ಆಫೀಸ್ಗೆ ಹೋಗ್ತೀವಿ ಹೇಳಿ ಎಂದೆ. ಹೋಗಮ್ಮ ಅಲ್ಲೇ ಮಾತಾಡಿ, ಇಲ್ಲೇನು ಮಾತಾಡಬೇಡ ಅಂದ. ಹಂಗೆ ಮಾಡಿ ಇಲ್ಲಿಗೆ ಬಂದೆ. ಇವ್ರು ಏನು ಮಾಡಿದ್ರು, ಈ ಕಾರ್ಡ್ ಕೊಟ್ಟರು, ಹೋಗಮ್ಮ ರೇಷನ್ ಕೊಡ್ತಾರೆ ಇವತ್ತು ಅಂತ. ಹೋದರೆ ಅವನು ಮರ್ಯಾದೆ ಕೊಟ್ಟಿಲ್ಲ. ಸರಿ ಇಲ್ಲಿ ಬಂದು ನಾನು ಹತ್ಕೊಂಡೆ. ನನಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ನನಗೆ 5 ಕಾಯಿಲೆ ಇದೆ. ಯಾವ ಆಸ್ಪತ್ರೆಗೆ ಹೋದರೂ ರೇಷನ್ ಕಾರ್ಡ್ ಎತ್ಕೊಬಮ್ಮ ಅಂತಾರೆ. ನಾನು ಮನೇಲಿ ಕೆಲಸ ಮಾಡೋದು, ನನಗೆ ಎಷ್ಟು ಕೊಡ್ತಾರೆ ಮನೆ ಕೆಲಸ ನೀವೇ ಹೇಳಿ? 6,000 ರೂಪಾಯಿ ಕೊಡ್ತಾರೆ. ನಾನು ಬಾಡಿಗೆ ಕಟ್ಟೋದು 7,000. ಅದ್ರಲ್ಲಿ ಹೆಂಗೆ ಜೀವನ ಮಾಡೋದು? ಇದರಲ್ಲಿ ಅಕ್ಕಿನೂ ಕೊಡಲ್ಲ, ಏನೂ ಇಲ್ಲ, ಏನು ಬರಲ್ಲ. ಮತ್ತೆ ನಮ್ಗೆ ಯಾಕೆ ಇದು ಕೊಟ್ಟಿರೋದು? ನಮಗೆ ಬಡವರಿಗೋಸ್ಕರ ತಾನೇ ಇದು ಹೆಲ್ಪ್ ಮಾಡಿರೋದು. ಸರ್ ಕೆಲಸ ಮಾಡೋದು, ಮನೆ ಕೆಲಸ ಮಾಡ್ತೀನಿ ಸರ್. ಇಷ್ಟ ಇಲ್ವಾ ಸರ್? ಒಬ್ಬಳಿಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ಯಾರಂದ್ರೆ ಯಾರಿಲ್ಲ. ಇವತ್ತು ಬೆಳಿಗ್ಗೆ ಮಕನೇ ತೊಳೆದಿಲ್ಲ ಸರ್. ನಾನು ಬಂದು ಆಫೀಸರ್ ಹತ್ರ ಹತ್ಕೊಂಡೆ ನಾನು. ಸರ್ ನನಗೆ ಈ ಥರ ಕಾಯಿಲೆ ಇದೆ, ಶುಗರ್ ಇದೆ, BP ಇದೆ ಅಂತ. ಇವಾಗ ಹೋಗಿ ಒಂದು ಕಾಫಿ ಕುಡಿದು ಬಂದಿದ್ದೀನಿ ಸರ್ ನಾನು. ಹೇಳಿ ಸರ್, ಯಾರು ಇಲ್ಲಿ ಸತ್ತಿ ಬಿದ್ದೋದ್ರೆ ಯಾರು ಎತ್ಕೊಂಡು ಹೋಗ್ತಾರೆ ನನ್ನ? ಹೇಳಿ ಸರ್ ನೀವೇನೆ. ಸರ್ಕಾರಕ್ಕೆ ಏನು ನಾನು ಕೇಳೋದು ಕ್ರಮ ಅಂದರೆ, ಆಧಾರ್ ಕಾರ್ಡು ಹೊಡಿಬೇಕು. ಇವ್ರಿಗೆ ಆಸ್ತಿ ಇದೆಯಾ, ಅಂತಸ್ತಿ ಇದೆಯಾ, ಸ್ವಂತ ಮನೆ ಇದೆಯಾ, ಏನಿದೆ ನೋಡಿ ಆಮೇಲೆ ಡೆಡ್ ಮಾಡಲಿ ಸರ್. ನಾವು ಬೇಡ ಅಂತ ಹೇಳಲ್ಲ. ಎಷ್ಟು ತಿಂಗಳಿಂದ ಅಕ್ಕಿ ಸಿಕ್ಕಿಲ್ಲಮ್ಮ? 3 ತಿಂಗಳಾಯ್ತು ಸರ್. 3 ತಿಂಗಳಿಂದ ಅಕ್ಕಿ ಕೊಟ್ಟಿಲ್ಲ ಸರ್ ನನಗೆ. ಅಯ್ಯಪ್ಪ ಯಗ್ನಳ್ಳಿ ಅವನು ರೆಸ್ಪೆಕ್ಟೇ ಕೊಡಲ್ಲ ಲೇಡೀಸ್ಗೆ. ಇದು ಬೆಂಗಳೂರಿನ ಉತ್ತರ ವಲಯದಲ್ಲಿ BPL ಕಾರ್ಡ್ ರದ್ದಾಗಿರುವಂತಹ ವಿಚಾರಕ್ಕೆ ಮಹಿಳೆಯೊಬ್ಬರು ಕಣ್ಣೀರಿಟ್ಟಿರುವಂಥದ್ದು. ಶಿಫ್ಟ್ ಮಾಡಿ ಜನರಿಗೆ ಅಕ್ಕಿ ಸಿಗದ ರೀತಿಯಲ್ಲಿ ಸರ್ಕಾರ ಮಾಡಿದೆ. ಬಡ ಜನರು ಇವತ್ತು ತಹಶೀಲ್ದಾರ್ ಕಚೇರಿ ಮುಂಭಾಗ ಅಲೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವರೆಲ್ಲರೂ ಕೂಡ BPL ಇಂದ APLಗೆ ಶಿಫ್ಟ್ ಆಗಿ ಅಕ್ಕಿ ಸಿಗದೆ ಬೆಂಗಳೂರು ಉತ್ತರ ತಾಲೂಕಿನ ತಹಶೀಲ್ದಾರ್ ಕಚೇರಿಗೆ ಬಂದು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಪ ಇವರೆಲ್ಲರೂ ಕೂಡ ಗಮನಿಸ್ತಾ ಹೋಗ್ತಾ ಇದ್ದಾರಾ, ಕಳೆದ 2-3 ತಿಂಗಳಿಂದನೂ ಕೂಡ ಅಕ್ಕಿ ಸಿಗ್ತಾ ಇಲ್ಲ, 1 ತಿಂಗಳಿಂದ ಕೂಡ ಅಕ್ಕಿ ಸಿಗ್ತಾ ಇಲ್ಲ ಅಂತೇಳಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಮಾತಾಡ್ತಾನ ಮೇಡಮ್, ನಮಸ್ತೆ. ತಾವು ಎಲ್ಲಿಂದ ಬಂದಿರೋದು, ಏನು ಸಮಸ್ಯೆ? ಸರ್ ನನ್ನ ಹೆಸರು ನಾಗಮ್ಮ ಅಂತ. ನಾನು ಯಗ್ನಳ್ಳಿಯಿಂದ ಬಂದಿರೋದು. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಹೋಗಿ ರೇಷನ್ ನಿಂತ್ಕೊಂಡೆ. ನಾನು ಏನು ಮಾಡಿದೆ, ರೇಷನ್ ಕಾರ್ಡ್ ಕೊಟ್ಟೆ. ಅಯ್ಯಪ್ಪ ರೇಷನ್ ಕಾರ್ಡ್ ಎತ್ತು ಬಿಸಾಕ್ಬಿಟ್ಟ. ಯಾಕೆ ಸರ್ ಎತ್ತು ಬಿಸಾಕ್ತೀರಾ, ಏನಾಗಿದೆ ಪ್ರಾಬ್ಲಮ್, ನಾವು ಹೆಡ್ ಆಫೀಸ್ಗೆ ಹೋಗ್ತೀವಿ ಹೇಳಿ ಎಂದೆ. ಹೋಗಮ್ಮ ಅಲ್ಲೇ ಮಾತಾಡಿ, ಇಲ್ಲೇನು ಮಾತಾಡಬೇಡ ಅಂದ. ಹಂಗೆ ಮಾಡಿ ಇಲ್ಲಿಗೆ ಬಂದೆ. ಇವ್ರು ಏನು ಮಾಡಿದ್ರು, ಈ ಕಾರ್ಡ್ ಕೊಟ್ಟರು, ಹೋಗಮ್ಮ ರೇಷನ್ ಕೊಡ್ತಾರೆ ಇವತ್ತು ಅಂತ. ಹೋದರೆ ಅವನು ಮರ್ಯಾದೆ ಕೊಟ್ಟಿಲ್ಲ. ಸರಿ ಇಲ್ಲಿ ಬಂದು ನಾನು ಹತ್ಕೊಂಡೆ. ನನಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ನನಗೆ 5 ಕಾಯಿಲೆ ಇದೆ. ಯಾವ ಆಸ್ಪತ್ರೆಗೆ ಹೋದರೂ ರೇಷನ್ ಕಾರ್ಡ್ ಎತ್ಕೊಬಮ್ಮ ಅಂತಾರೆ. ನಾನು ಮನೇಲಿ ಕೆಲಸ ಮಾಡೋದು, ನನಗೆ ಎಷ್ಟು ಕೊಡ್ತಾರೆ ಮನೆ ಕೆಲಸ ನೀವೇ ಹೇಳಿ? 6,000 ರೂಪಾಯಿ ಕೊಡ್ತಾರೆ. ನಾನು ಬಾಡಿಗೆ ಕಟ್ಟೋದು 7,000. ಅದ್ರಲ್ಲಿ ಹೆಂಗೆ ಜೀವನ ಮಾಡೋದು? ಇದರಲ್ಲಿ ಅಕ್ಕಿನೂ ಕೊಡಲ್ಲ, ಏನೂ ಇಲ್ಲ, ಏನು ಬರಲ್ಲ. ಮತ್ತೆ ನಮ್ಗೆ ಯಾಕೆ ಇದು ಕೊಟ್ಟಿರೋದು? ನಮಗೆ ಬಡವರಿಗೋಸ್ಕರ ತಾನೇ ಇದು ಹೆಲ್ಪ್ ಮಾಡಿರೋದು. ಸರ್ ಕೆಲಸ ಮಾಡೋದು, ಮನೆ ಕೆಲಸ ಮಾಡ್ತೀನಿ ಸರ್. ಹೇಳಿ ಸರ್ ನೀವೇನೆ. ಸರ್ಕಾರಕ್ಕೆ ಏನು ನಾನು ಕೇಳೋದು ಕ್ರಮ ಅಂದರೆ, ಆಧಾರ್ ಕಾರ್ಡು ಹೊಡಿಬೇಕು. ಇವ್ರಿಗೆ ಆಸ್ತಿ ಇದೆಯಾ, ಅಂತಸ್ತಿ ಇದೆಯಾ, ಸ್ವಂತ ಮನೆ ಇದೆಯಾ, ಏನಿದೆ ನೋಡಿ ಆಮೇಲೆ ಡೆಡ್ ಮಾಡಲಿ ಸರ್. ನಾವು ಬೇಡ ಅಂತ ಹೇಳಲ್ಲ. ಎಷ್ಟು ತಿಂಗಳಿಂದ ಅಕ್ಕಿ ಸಿಕ್ಕಿಲ್ಲಮ್ಮ? 3 ತಿಂಗಳಾಯ್ತು ಸರ್. 3 ತಿಂಗಳಿಂದ ಅಕ್ಕಿ ಕೊಟ್ಟಿಲ್ಲ ಸರ್ ನನಗೆ. ಇದು ಇಲ್ಲಿನ ಮಹಿಳೆ ಕಣ್ಣೀರಾಗ್ತಾ ತಮ್ಮ ನೋವನ್ನ ಹೇಳ್ಕೊಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಯಮನ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ TV ಬೆಂಗಳೂರು.